ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿದ್ದೀವಿ ಇವತ್ತು ಮಡಿಕೇರಿಯಲ್ಲಿರುವಂಥ ಒಂದು ಸುಂದರವಾದಂಥ ಟೀ ಎಸ್ಟೇಟಲ್ಲಿ. ಸೊ ಯೂಶ್ವಲಿ ಮಡಿಕೇರಿಯಲ್ಲಿ ನೀವು ನೋಡೋದು ಕಾಫಿ ಎಸ್ಟೇಟ್ ಮಾತ್ರ, ಬಟ್ ಇಲ್ಲಿ ಎಕ್ಸೆಪ್ಷನ್ನು ಇದೊಂದು ಮಾತ್ರ ತುಂಬ ಚೆನ್ನಾಗಿರುವಂಥ ಆಲ್ಮೋಸ್ಟ್ ಒಂದು 100 ಎಕರೆ ಇರುವಂಥ ಸುಂದರವಾದಂಥ ಟೀ ಎಸ್ಟೇಟು. ನೋಡೋಕ್ಕೂ ಅಷ್ಟೇ ಅದ್ಭುತವಾಗಿದೆ. ಹಾಗೆ ತುಂಬ ಜನ ಇಲ್ಲಿ ಬಂದುಬಿಟ್ಟು ಫೋಟೋಶೂಟು, ರೀಲ್ಸು ಅದಿದಂತ ಮಾಡ್ತಾರೆ. ತುಂಬಾ ಅದ್ಭುತವಾದಂಥ ಪ್ಲೇಸು. ಬನ್ನಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ಕೊಡ್ತೀನಿ. ಸೊ ಅದಕ್ಕೂ ಮೊದಲು ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೈಂಡ್ಲಿ ಗೋ ಆ್ಯಂಡ್ ಸಬ್ಸ್ಕ್ರೈಬ್, ವಾಚ್, ಲೈಕ್ ಆ್ಯಂಡ್ ಆಲ್ಸೋ ಹಿಟ್ ಆನ್ ಬೆಲ್ ಐಕಾನ್ ಟು ಗೆಟ್ ಆಲ್ ದ ಫ್ಯೂಚರ್ ನೋಟಿಫಿಕೇಶನ್. ಹೇ ಗೈಸ್, ಗ್ಲೆನ್ಲೋರ್ನ ಅನ್ನೋ ಈ ಬ್ಯೂಟಿಫುಲ್ ಟೀ ಎಸ್ಟೇಟು ಲೊಕೇಟ್ ಆಗಿರೋದು ಹೂಡಿಕೆರೆ ಅನ್ನೋ ಒಂದು ಸುಂದರವಾದಂಥ ಟೌನಲ್ಲಿ. ನೀವು ವಯ ಮಡಿಕೇರಿ ಹೋಗುವಾಗ ಇಲ್ಲಿಂದ ಸುಮಾರು 76 ಕಿಲೋಮೀಟ್ರು ಮಡಿಕೇರಿ, ಆಮೇಲೆ ಈ ಕಡೆಯಿಂದ ಗೋಣಿಕೊಪ್ಪದಿಂದ ಬರ್ತೀರಾ ಅಂತಂದರೆ ಒಂದು 20 ಕಿಲೋಮೀಟರ್ ಡಿಸ್ಟೆನ್ಸು, ಕುಟ್ಟದಿಂದ 21 ಕಿಲೋಮೀಟರ್ ಡಿಸ್ಟೆನ್ಸು. ಸೊ ಇನ್ ಬಿಟ್ವೀನು ಲೊಕೇಟ್ ಆಗಿರುವಂತಹ ಒಂದು ಅದ್ಭುತವಾದಂತಹ ಟೀ ಪ್ಲಾಂಟೇಶನ್. ಈ ಟೀ ಪ್ಲಾಂಟೇಶನ್ನ ಪ್ರತಿಷ್ಠಿತ ಟಾಟಾ ಪ್ಲಾಂಟೇಶನ್ ಅವರು ಮೇಂಟೈನ್ ಮಾಡ್ತಾ ಇದ್ದಾರೆ. ಇನ್ನು ಈ ಟೀ ಪ್ಲಾಂಟೇಶನ್ನ ಹಿಸ್ಟ್ರಿ ಹೇಳೋದಾದರೆ ಸುಮಾರು 1414ರ ದಶಕಗಳಲ್ಲಿ, ಅಂದರೆ ಸ್ವಾತಂತ್ರ್ಯ ಬರೋದಕ್ಕೂ ಮೊದಲೇ ಬ್ರಿಟಿಷರ ಆಡಳಿತ ಕಾಲದಲ್ಲೇ ನಿರ್ಮಾಣವಾದಂಥ ಟೀ ಎಸ್ಟೇಟ್ ಇದು. ಸೊ ಅಲ್ಲಿಂದ ಇಲ್ಲಿವರೆಗೆ ಇದನ್ನು ತುಂಬ ಚೆನ್ನಾಗಿ ವೆಲ್ ಮೇಂಟೈನ್ ಮಾಡಿಕೊಂಡು ಬಂದಿದ್ದಾರೆ. ಇನ್ನು ವಿಸ್ತಾರದ ಬಗ್ಗೆ ಹೇಳೋದಾದರೆ ಇದೊಂದು ಸುಮಾರು 1200 ಏಕರ್ಸ್ ಅಷ್ಟು ದೊಡ್ಡದಾಗಿರುವಂತಹ ಟೀ ಎಸ್ಟೇಟು. ಜಸ್ಟ್ ಅಸ್ಯೂಮ್ 1200 ಏಕರ್ ಅಷ್ಟು ದೊಡ್ಡದಾಗಿರುವಂತಹ ಟೀ ಪ್ಲಾಂಟೇಶನ್ ಇದು. ಬ್ಯೂಟಿ ಏನಂದರೆ ತುಂಬಾ ಹಚ್ಚ ಹಸಿರವಾಗಿ ನೀವು ಕೂರ್ಗ್ ಹೋಗ್ತೀರಾ ಅಂತಂದರೆ ಯು ಮಸ್ಟ್ ವಿಸಿಟ್ ದಿಸ್ ಪ್ಲೇಸ್. ಅಷ್ಟೇ ಚೆನ್ನಾಗಿ ವೆಲ್ ಮೇಂಟೈನ್ ಮಾಡಿದ್ದಾರೆ. ನಾನು ವಿಸಿಟ್ ಮಾಡಿರೋದು ಇದು ಸಮ್ಮರ್ ಸೀಸನಲ್ಲಿ. ಇವಾಗ ಕೂಡ ಅಷ್ಟೊಂದು ಗ್ರೀನರಿ ಇದೆ. ಸೊ ಇನ್ನು ರೈನಿ ಸೀಸನಲ್ಲಿ ಬಂದರೆ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಸೊ ಇಫ್ ಯು ಆರ್ ಗೋಯಿಂಗ್ ಟು ಕೂರ್ಗ್, ಡೋಂಟ್ ಮಿಸ್ ಟು ವಿಸಿಟ್ ದಿಸ್ ಪ್ಲೇಸ್. ತೆಗಿಬೇಕಾ ಫೋಟೋ?